ದಾವಣಗೆರೆ ದಕ್ಷಿಣ ಕ್ಷೇತ್ರದ ವಿಧಾನಸಭಾ ಉಪಚುನಾವಣೆಯ ಮತದಾನ ಪ್ರಕ್ರಿಯೆ ಬಿರುಸುಗೊಂಡಿದೆ. ಇನ್ನೇನು ಬಿಸಿಲಾಗ್ತಾ ಬಂತು, ಮಧ್ಯಾಹ್ನ ಆಗ್ತಾ ಬಂತು ಅಂದರೂ ಕೂಡ ಜನ ಬಿರುಸಿನಿಂದ ಮತದಾನ ಮಾಡ್ತಾ ಇದ್ದಾರೆ. ನಾನಿವತ್ತು ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಹದಡಿ ಗ್ರಾಮದ ವ್ಯಾಪ್ತಿಯಲ್ಲಿರುವಂಥ ಮತಗಟ್ಟೆಗಳನ್ನು ತೋರಿಸ್ತಾ ಇದ್ದೀನಿ. ಇಲ್ಲಿ 5 ಮತಗಟ್ಟೆಗಳಿದೆ. ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ 5 ಮತಗಟ್ಟೆಗಳಲ್ಲಿ ಬಿರುಸಿನ ಮತದಾನ ನಡೆದಿದೆ. ಗ್ರಾಮೀಣ ಪ್ರದೇಶಗಳಲ್ಲೂ ಕೂಡ ಸಾಕಷ್ಟು ಮತದಾನ ಚುರುಕುಗೊಂಡಿದೆ ಅಂತಲೇ ಹೇಳ್ಬೋದು. ಈಗಲೂ ಕೂಡ ಯುವಕರಿಗಿಂತ ಹೆಚ್ಚಾಗಿ ಹಿರಿಯರೇ ಬಂದು ಮತದಾನ ಮಾಡ್ತಿರುವಂಥ ದೃಶ್ಯಾವಳಿಗಳು ಸಾಮಾನ್ಯವಾಗಿ ಕಂಡುಬರ್ತಾ ಇದೆ. ನಾನು ನಿಮಗೆ ದೃಶ್ಯದಲ್ಲಿ ತೋರಿಸ್ತಾ ಇದ್ದೀನಿ. ಎಷ್ಟೇ ಆರೋಗ್ಯ ಸಮಸ್ಯೆಗಳಿದ್ದರೂ ಕೂಡ, ಎಷ್ಟೇ ಅವರಿಗೆ ಆರೋಗ್ಯ ತೊಂದರೆಗಳಿದ್ದರೂ ಕೂಡ ಅವರು ಇವತ್ತು ಊರು ಓಲಗಳನ್ನು ಹಿಡಿದು ಇವತ್ತು ಶಾಲೆಗಳ ಹತ್ರ ಬಂದು ಮತಗಟ್ಟೆಗಳಲ್ಲಿ ತಮಗೆ ನಿಗದಿಪಡಿಸಿರುವಂಥ ಮತಗಟ್ಟೆಗಳಲ್ಲಿ ಬಂದು ತಮ್ಮ ವ್ಯಾಪ್ತಿಯ ಮತಗಟ್ಟೆಗಳಲ್ಲಿ ಬಂದು ಮತದಾನ ಮಾಡ್ತಾ ಇದ್ದಾರೆ. ನಾನು ನಿಮಗೆ ದೃಶ್ಯದಲ್ಲಿ ತೋರಿಸ್ತಾ ಇದ್ದೀನಿ ಈ ಒಂದು ಮತಗಟ್ಟೆಗಳ ದೃಶ್ಯಾವಳಿಗಳನ್ನು. ಇಲ್ಲಿ ಸರತಿ ಸಾಲಿನಲ್ಲಿ ಕುಳಿತು ಮತದಾನಕ್ಕೆ ಹಿರಿಯರು ಕ್ಯೂ ಹಚ್ಚಿದ್ದಾರೆ. ನೋಡ್ಬೋದು ನೀವು ಇಲ್ಲಿ ಯುವಕರಿಗಿಂತ ಹೆಚ್ಚಾಗಿ ಹಿರಿಯರೇ ಇದ್ದಾರೆ. ಹಿರಿಯ ತಲೆಗಳು, ಅನುಭವಿಗಳಿದ್ದಾರೆ. ಬೆಳಗ್ಗೆಯಿಂದ ಅವ್ರದ್ದೇ ಮತದಾನ ಜಾಸ್ತಿ ಇದೆ ಇಲ್ಲಿ. ಅಂದರೆ ಮತದಾನದ ಕರ್ತವ್ಯವನ್ನು ಅವರು ಮರೆಯೋದಿಲ್ಲ. ಪ್ರತಿ ವಿಧಾನಸಭಾ ಚುನಾವಣೆ ಇರ್ಬೋದು, ಸಾರ್ವತ್ರಿಕ ವಿಧಾನಸಭಾ ಚುನಾವಣೆಗಳು, ಉಪಚುನಾವಣೆ, ಲೋಕಸಭೆ ಚುನಾವಣೆ, ಗ್ರಾಮ ಪಂಚಾಯತ್ ಇಲೆಕ್ಷನ್ ಯಾವುದಾದ್ರೂ ಬರಲಿ, ಅವರು ಮುಂದೆ ಇರ್ತಾರೆ, ಓಟ್ ಹಾಕ್ತಾರೆ. ಇಲ್ಲಿ ನೋಡ್ಬೋದು ನೀವು, ಇವತ್ತು ಸರತಿ ಸಾಲಿನಲ್ಲಿ ಕುಳಿತುಕೊಂಡು ಅವರು ಓಟ್ ಹಾಕ್ತಿರುವಂಥ ದೃಶ್ಯಾವಳಿಗಳನ್ನು ತೋರಿಸ್ತಾ ಇದ್ದೀನಿ. ದಕ್ಷಿಣ ವಿಧಾನಸಭಾ ಕ್ಷೇತ್ರ ಅಂತ ಹೇಳಿದ ತಕ್ಷಣ ಒಂದು ಕಡೆ ಶಾಮನೂರು ಕುಟುಂಬದಿಂದ ಸಮರ್ಥ ಶಾಮನೂರು, ಇನ್ನೊಂದು ಕಡೆ BJPಯಿಂದ ಶ್ರೀನಿವಾಸ್ ದಾಸ್ ಕರಿಯಪ್ಪ, ನೇರ ಹಣಾಹಣಿ ಇದೆ ಇಬ್ಬರ ನಡುವೆ. ಈ ಕಡೆ ಮಹಿಳೆಯರು ಕೂತ್ಕೊಂಡಿದ್ದಾರೆ, ಈ ಕಡೆ ಹಿರಿಯರು ಕೂತ್ಕೊಂಡಿದ್ದಾರೆ. ಒಂದು ಕಡೆ ಅಂಗವಿಕಲರು, ಆರೋಗ್ಯದ ಸಮಸ್ಯೆಗಳಿರೋರಿಗೆ ಆ ವೀಲ್ ಚೇರ್ ವ್ಯವಸ್ಥೆಯನ್ನು ಚುನಾವಣಾ ಆಯೋಗ ಮಾಡಿದೆ. ಸಹಜವಾಗಿಯೇ ಮತಗಟ್ಟೆಗಳಿಗೆ ಭದ್ರತೆ ದೃಷ್ಟಿಯಿಂದನೂ ಕೂಡ ಸಾಕಷ್ಟು ಪೊಲೀಸರನ್ನು, ಅರೆಸೇನಾ ಪಡೆಯ ಸಿಬ್ಬಂದಿಗಳನ್ನು ನಿಯೋಜನೆ ಮಾಡಿದ್ದಾರೆ. ಎಲ್ಲ ಸುಸಜ್ಜಿತವಾಗಿ ಒಂದು ವ್ಯವಸ್ಥೆಯನ್ನು ಮಾಡಿರೋದ್ರಿಂದ ಮತದಾನ ಕೂಡ ಅಷ್ಟೇ ಚುರುಕಿನಿಂದ ನಡೀತಾ ಇದೆ. ಇಲ್ಲಿ ನೋಡ್ಬೋದು ನೀವು, ಹಿರಿಯರು ಕುಳಿತಿರುವಂಥ ದೃಶ್ಯಾವಳಿಗಳನ್ನು ತೋರಿಸ್ತಾ ಇದ್ದೀನಿ. ನಾನು ಮಾತಾಡಿಸ್ತೀನಿ ಅವ್ರದ್ದು ಅನುಭವಗಳು ಏನಿದೆ, ಎಷ್ಟನೇ ಸಲ ವೋಟ್ ಮಾಡ್ತಿದ್ದಾರೆ ಎಲ್ಲ ಕೇಳಿದ್ದೀನಿ ನಾನು. ಯಜಮಾನ್ರೆ, ಏನು ಮಸ್ತ್ ಎಲ್ಲ ಬಂದು ಕ್ಯೂ ಹಚ್ಚಿ ನಿಂತ್ಕೊಂಡು ವೋಟ್ ಮಾಡ್ತಿದ್ರಿ, ಏನು ಅನಿಸ್ತಿದೆ? ಚೆನ್ನಾಗೈತಿ ವಾತಾವರಣ ಅಂತ ಮಾಡ್ಬೋದು ಸರ್. ಅವರು ಚೆನ್ನಾಗಿದ್ದಾರೆ, ಇವರು ಚೆನ್ನಾಗಿದ್ದಾರೆ. ನಮ್ಮ ಹಂಚಿಕೆ ಏನಕ್ಕಂತ ಅದು ಮಾಡೇ ಹೋಗ್ಬೋದು. ಅಷ್ಟು ಬಿಟ್ರೆ ಏನು ಮಾಡೋಕ್ಕಾಗಲ್ಲ ನಾವು. ಇವತ್ತೆಲ್ಲ ಓಟ್ ಹಾಕಿದ್ರೆ ಮಧ್ಯಾಹ್ನ ಓಟ್ ಹಾಕಿದ್ರೆ ನಡೀತದೆ, ಸಂಜೆಗೆ ಓಟ್ ಹಾಕಿದ್ರೆ ನಡೀತದೆ ಅಂತ ಹೇಳಿ ಎಲ್ಲ ಕಾಲೇಜ್ ಹುಡುಗರು ಇವತ್ತು ಓಟ್ ಹಾಕ್ಲಿಕ್ಕೆ ಬರೋದಿಲ್ಲ. ಅಂಥದ್ರಲ್ಲಿ ನೀವು ಬೆಳಗ್ಗೆ ಬಂದಿದ್ದೀರಿ ಯಜಮಾನ್ರೆ, ಏನು ಅನಿಸುತ್ತೆ? ಏನು ನೀವು ಚುನಾವಣಾ ವಾತಾವರಣ ನೋಡಿದ್ರೆ ಏನು? ಯಾಕಪ್ಪ ಅಂದರೆ ನಮಗಿರೋದೇ ಮತದಾನದ ಹಕ್ಕು ನಮಗೆ. ಅದರಿಂದ ಅದನ್ನು ಚಲಾಯಿಸೋಕ್ಕೋಸ್ಕರ ನಾವು ಬೆಳಗಿನ ಜಾವ 5 ಗಂಟೆಯಿಂದ ಬೇಕಿದ್ರು ಕ್ಯೂ ಇರಲಿಕ್ಕೆ ಸಾಧ್ಯ, ರೆಡಿ ಇದ್ದೀವಿ. ಸಾಯಂಕಾಲ 6 ಗಂಟೆ ತನಕ ರೆಡಿ ಇರ್ತೀವಿ ಕ್ಯೂನಲ್ಲಿ. ಓಟ್ ಹಾಕೋದು ನಮ್ಮ ಕರ್ತವ್ಯ. ಅದು ಯಾವ್ದಾರು ಇಲ್ಲಿ ಚೆನ್ನಾಗಿದೆ, ವ್ಯವಸ್ಥೆ ಎಲ್ಲ ಚೆನ್ನಾಗಿದೆ, ಅಷ್ಟೇ ಸರ್. ದಟ್ ಇಸ್ ಆಲ್. ಅಜ್ಜರೇ, ಹಳೆ ತಲೆಮಾರಿನ ಹೊಸ ಚಿಗುರು ಬರ್ತದೋ ಅಥವಾ ಹೊಸ ಗಾಳಿ ಬೀಸುತ್ತೋ, ಏನಿದು? ಏನೈತೆ ನಮ್ಮ ಮುಂದೆ ಭಗವಂತದ್ದು ಕರ್ತವ್ಯ ಐತಿ, ಮಾಡೋದು ಮಾಡಬೇಕು, ಹಾಕೋದು ಹೋಗೋದು. ಮತ್ತು ಹಿಂಗೆ ಒಂದು 10 ನಿಮಿಷ ಕಾಯಬೇಕು, ಕಾದು ಓಟ್ ಹಾಕಿ ಹೋಗ್ತೇವೆ ನಾವು. ಬಿಸಿಲು ಜಾಸ್ತಿ ಹಿಂಗಾಗಿ ಬೆಳಗ್ಗೆ ಬೇಗ ಬಂದಿರಿ? ಬೆಳಿಗ್ಗೆ ಗಾಡ ಬಂದಿರ್ತವೆ, ಓಟ್ ಹಾಕಿ ಹೋಗೋಣ ಅಂತಂದು. ಇದು ಹಿರಿಯರ ಮಾತು. ಒಟ್ಟಾರೆ ಸಾಕಷ್ಟು ಸುಸಜ್ಜಿತವಾಗಿ ಚುನಾವಣಾ ಆಯೋಗ ಚುನಾವಣೆ ನಡೆಸ್ತಾ ಇದೆ. ಹಿರಿಯರೇ ಮೇಲ್ಬಿದ್ದು ಬಂದು ಅವರು ಓಟ್ ಹಾಕ್ತಿದ್ದಾರೆ, ಯುವಕರನ್ನು ನಾಚಿಸುವಂತೆ ಓಟ್ ಹಾಕ್ತಿದ್ದಾರೆ. ಕ್ಯಾಮ್ರಾ ಪರ್ಸನ್ ರಾಜು ಜೊತೆ ಪವನ್, ಏಷ್ಯಾನೆಟ್ ಸುವರ್ಣ ನ್ಯೂಸ್, ದಾವಣಗೆರೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.